ಹೆಚ್ಚಿನ ಬರ ಪರಿಹಾರಕ್ಕೆ ಮತ್ತೆ ಕಾಂಗ್ರೆಸ್ ಪ್ರೊಟೆಸ್ಟ್. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಹೆಚ್ಚಿನ ಬರ ಪರಿಹಾರಕ್ಕೆ ಮತ್ತೆ ಕಾಂಗ್ರೆಸ್ ಪ್ರೊಟೆಸ್ಟ್. ಪ್ರಧಾನಿ ಮೋದಿಗೆ ಮತ್ತೆ ಬಿಸಿ ಮುಟ್ಟಿಸೋಕೆ ಸಜ್ಜು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಲ್ಪ ಬರ ಪರಿಹಾರ ಬಿಡುಗಡೆಗೆ ಕಾಂಗ್ರೆಸ್ ಗುಡುಗು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಕೈಯಲ್ಲಿ ಚೊಂಬು ಹಿಡಿದು ಸಿಎಂ ಡಿಸಿಎಂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಗೋ ಬ್ಯಾಕ್ ಮೋದಿ, ಧಿಕ್ಕಾರ ಧಿಕ್ಕಾರ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮುಂದುವರೆಸಿದೆ. ಕರ್ನಾಟಕಕ್ಕೆ ಬರ ಪರಿಹಾರ ಕಾಮಗಾರಿಗಳಿಗಾಗಿ 3,454 ಕೋಟಿ ರೂಪಾಯಿ ಮೊತ್ತವನ್ನ ಕೇಂದ್ರ ಸರ್ಕಾರ ಇದೀಗ ಬಿಡುಗಡೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ. ಆದರೂ ಕೂಡ ಹೆಚ್ಚಿನ ಬರ ಪರಿಹಾರಕ್ಕೆ ಕಾಂಗ್ರೆಸ್ ಮತ್ತೆ ಪ್ರೊಟೆಸ್ಟ್ ಅನ್ನ ಆರಂಭಿಸಿದೆ. ಪ್ರಧಾನಿ ಮೋದಿ ಅವರಿಗೆ ಬಿಸಿ ಮುಟ್ಟಿಸೋದಿಕ್ಕೆ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಕೈ ನಾಯಕರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅಲ್ಪ ಬರ ಪರಿಹಾರ ಬಿಡುಗಡೆಗೆ ಕಾಂಗ್ರೆಸ್ ಈಗ ಗುಡುಕ್ತಾ ಇದೆ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಕೈಯಲ್ಲಿ ಚೊಂಬು ಹಿಡಿದು ಈ ಒಂದು ಪ್ರತಿಭಟನೆಯನ್ನ ಖುದ್ದಾಗಿ ಸಿಎಂ ಹಾಗೆ ಡಿಸಿಎಂ ಅವರು ಮಾಡ್ತಾ ಇರುವಂತದ್ದು. ಪಕ್ಷದ ನಾಯಕರುಗಳ ಜೊತೆ ಗೋ ಬ್ಯಾಕ್ ಮೋದಿ ಅಂತ ಧಿಕ್ಕಾರವನ್ನ ಕೂಡ ಕೂಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿರುವಂತಹ 18,172 ಕೋಟಿ ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಒಂದು ಪ್ರತಿಭಟನೆಯನ್ನ ಇದೀಗ ನಡೆಸಲಾಗ್ತಾ ಇದೆ. ಕರ್ನಾಟಕಕ್ಕೆ ಬರ ಪರಿಹಾರ ಕಾಮಗಾರಿಗಾಗಿ 3,454 ಕೋಟಿ ರೂಪಾಯಿಗಳನ್ನ ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರೂ ಕೂಡ ಅಲ್ಪ ಬರ ಪರಿಹಾರ ಅಂತ ಒಂದು ಪ್ರತಿಭಟನೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ದೃಶ್ಯದಲ್ಲಿ ನಾವು ಕೂಡ ವೀಕ್ಷಿಸ್ತಾ ಇದ್ದೀವಿ. ಸಿಎಂ ಖುದ್ದಾಗಿ ಚೊಂಬನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಡಿಸಿಎಂ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪಕ್ಷದ ಹಲವು ನಾಯಕರು ಇವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಚೊಂಬು ಕೊಟ್ಟಿದೆ ಬಿಜೆಪಿ. Filing a case in the Supreme Court. Last week they said, after Supreme Court reprimanded them, said federal structure has to be respected. They said, okay, we will decide. And now what have they decided? Only 3,454 crore step of filing a case in the Supreme Court. Last week they said, after Supreme Court reprimanded them, said federal structure has to be respected. They said, okay, we will decide. And now what have they decided? Only 3,454 crore step of filing a case in the Supreme Court. Last week they said, after Supreme Court reprimanded them, said federal structure has to be respected. They said, okay, we will decide. And now what have they decided? Only 3,454. ಹೆಚ್ಚಿನ ಬರ ಪರಿಹಾರಕ್ಕೆ ಮತ್ತೆ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ವಿವೇಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಚೊಂಬನ್ನ ಹಿಡಿದು. ಏನಿದೆ ಒಂದು ಅಪ್ಡೇಟ್ಸ್? ಎಸ್ ಪಲ್ಲವಿ, ಈ ಹಿಂದೆನೂ ನಮಗೆ ಗೊತ್ತಿರೋದು
ಎಸ್ ಪಲ್ಲವಿ, ನಮಗ್ ಈಗಾಗ್ಲೇ ಗೊತ್ತಿದೆ. ಈ ಹಿಂದೆ ಕೂಡ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಚಮ್ಮನ್ನ ಇಟ್ಕೊಂಡು ಕಾಂಗ್ರೆಸ್ ಅವರು ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು. ಮೋದಿ ಅವರು ಕೂಡ ಅಷ್ಟೇ ಎಲೆಕ್ಷನ್ ವಿಚಾರವಾಗಿ ರಾಜ್ಯಕ್ಕೆ ಆಗಮಿಸಿದ್ರು. ಪ್ರಚಾರದ ಸಮಯದಲ್ಲಿ ಕೂಡ ಚಮ್ಮನ್ನ ಹಿಡಿದುಕೊಂಡು ನಲ್ಪಾಡ್ ಹ್ಯಾರಿಸ್ ಅವರು ಕೂಡ ಹೋಗಿ ಅವ್ರು ಕೂಡ ಒಂದು ಅರೆಸ್ಟ್ ಆಗಿದ್ರು. ಈ ರೀತಿಯಾಗಿ ಚಮ್ಮನ್ನ ಇಟ್ಕೊಂಡು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಅದೇ ರೀತಿ ನೋಡ್ತಾ ಹೋದ್ರೆ ಇವತ್ತು ಮತ್ತೊಂದು ಬಾರಿ ಕೂಡ ಇಲ್ಲಿ ವಿಧಾನಸೌಧದ ಮುಂದೆ ಗಾಂಧಿ ಪ್ರತಿಮೆ ಮುಂದೆ ಕೂಡ ಚಮ್ಮನ್ನ ಇಟ್ಕೊಂಡು ಹಲವು ನಾಯಕರು, ಕಾಂಗ್ರೆಸ್ನ ಹಲವು ನಾಯಕರು, ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಮತ್ತೆ ಸುರ್ಜೇವಾಲಾ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡ, ಹಲವು ಮಂತ್ರಿಗಳು, ಜಿ ಪರಮೇಶ್ವರ್, KH ಮುನಿಯಪ್ಪ ಸೇರಿದಂತೆ ಹಲವು ಮಂತ್ರಿಗಳು ಮತ್ತು ಶಾಸಕರು ಸೇರಿ ಇವತ್ತು ಕೂಡ ಪ್ರತಿಭಟನೆ ನಡೆಸಿದ್ರು. ಸುಮಾರು 18,172 ಕೋಟಿ ಬಿಡುಗಡೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಇವರು ಮನವಿಯನ್ನ ಕೊಟ್ಟಿರ್ತಾರೆ. ಅಲ್ಲಿಂದ ಕೇವಲ 3,454 ಕೋಟಿ ಬಿಡುಗಡೆ ಆಗಿರುತ್ತೆ. ಆ ಬಿಡುಗಡೆಯಿಂದ ಇವರು ತೃಪ್ತಿಗೊಂಡಿಲ್ಲ. ಇನ್ನು ನಮಗ್ ಬರ ಪರಿಹಾರ ಬೇಕಾಗಿದೆ, ನಮ್ಮ ರಾಜ್ಯಕ್ಕೆ ಇನ್ನೂ ಬರ ಪರಿಹಾರ ಬೇಕು ಅನ್ಬಿಟ್ಟು ಇವತ್ತು ಮತ್ತೊಮ್ಮೆ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ವಿಧಾನಸೌಧದ ಬಳಿ. ಓಕೆ, ಈ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಯಾರಾದ್ರೂ ಬಂದಿದ್ದಾರೆ? ಹೇಗೆ ಪೊಲೀಸ್ ಸರ್ಪಗಾವಲು ಯಾವ ರೀತಿಯಾಗಿದೆ? ಭದ್ರತೆಯ ದೃಷ್ಟಿಯಿಂದ ಯಾವೆಲ್ಲ ಒಂದು ಪರಿಹಾರವನ್ನಲ್ಲಿ ಮಾಡಲಾಗ್ತಾ ಇದೆ? ಎಸ್ ಪಲ್ಲವಿ, ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಅವರಿಗೆ ಯಾವುದೇ ಆದ ಒಂದು ವಿರುದ್ಧವಾಗಿ ನೀವು ಮಾಡಬಾರ್ದು ಪ್ರತಿಭಟನೆ ಅಂತ ಯಾರು ಕೂಡ ತಡೆದಿರ್ಲಿಲ್ಲ ಅವ್ರನ್ನ. ಅವ್ರದೇ ಸರ್ಕಾರ ಇರುವುದರಿಂದಾಗಿ ಪೊಲೀಸ್ ಕೂಡ ಅವರ ಮಿನಿಸ್ಟ್ರಿ ಅಂಡ್ ಬರೋದ್ರಿಂದ ಅವರ ಒಂದು ಪ್ರೊಟೆಕ್ಷನ್ ನಲ್ಲೇ ಕೂಡ ನಡೀತು. ಈ ಪ್ರತಿಭಟನೆಗೆ ಯಾರು ಕೂಡ ಒಂದು ವಿರುದ್ಧವನ್ನ ನಡೆಸಿರ್ಲಿಲ್ಲ. ಮತ್ತು ಪೊಲೀಸ್ ಸರ್ಪಗಾವಲು ವಿಧಾನಸೌಧ ತುಂಬಲು ಇತ್ತು. ಯಾಕಂದ್ರೆ ಸಿಎಂ ಆಗಿರ್ಬೋದು, ಡಿಸಿಎಂ ಎಲ್ಲಾ ನಾಯಕರು ಕೂಡ ಇಲ್ಲೇ ಇದ್ರು ವಿಧಾನಸೌಧ ಬಳಿ ಇರೋದ್ರಿಂದ ಹಲವು ನಮ್ಮ ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲಾ ಪೊಲೀಸರು ಕೂಡ ಅಲ್ಲೇ ಇದ್ರು ವಿಧಾನಸೌಧದ ಬಳಿ ಅಂತ ಹೇಳ್ಬೋದು ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವಿವೇಕ್. ಬರ ಪರಿಹಾರಕ್ಕೆ ಕಾಂಗ್ರೆಸ್ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಪ್ರಧಾನಿ ಮೋದಿ ಅವರಿಗೆ ಬಿಸಿ ಮುಟ್ಟಿಸೋಕೆ ಎಲ್ಲಾ ಸಿದ್ಧತೆಯನ್ನ ಕಾಂಗ್ರೆಸ್ ನಾಯಕರು ಇದೀಗ ಮಾಡಿಕೊಂಡಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ.